ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಕ್ರೈಮ್ ಬ್ರಾಂಚ್ನಲ್ಲಿ 11 ವರ್ಷದಿಂದ ಸುದೀರ್ಘ ಸೇವೆ ಸಲ್ಲಿಸಿದ್ದ ಶ್ವಾನ ರೀಟಾ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದೆ. ರೀಟಾ ವಿಧಿವಶವಾದ ಹಿನ್ನೆಲೆಯಲ್ಲಿ ಇಡೀ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಮಮ್ಮಲು ಮರಗಿದೆ. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ರೀಟಾ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿಧನ ಹೊಂದಿರೋ ಶ್ವಾನ ಪೊಲೀಸ್ ಅಧಿಕಾರಿಗಳಿಂದ ಮತ್ತು ಸಿಬ್ಬಂದಿಗಳಿಂದ ಶ್ವಾನದ ಅಂತಿಮ ದರ್ಶನ. ಮತ್ತೊಂದೆಡೆ ನೆಚ್ಚಿನ ಹಾಗೂ ಖಡಕ್ ರೀಟಾಳನ್ನು ಕಳೆದುಕೊಂಡು ಮಮ್ಮಲು ಮರಗಿರೋ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಷ್ಟಕ್ಕೂ ಇಂತಹ ಮನುಕುಲ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿ ನಗರದ DAR ಪರೇಡ್ ಮೈದಾನದಲ್ಲಿ. General guard is over, sir. I seek your kind permission to dismiss the guard, sir. ಈ ಫೋಟೋದಲ್ಲಿ ಕಾಣುತ್ತಿರೋ ಶ್ವಾನದ ಹೆಸರು ರೀಟಾ. 2014 ಜೂನ್ 8ರಂದು ಗೋವಾದಲ್ಲಿ ಜನಿಸಿದ್ದ ರೀಟಾ ಬೆಂಗಳೂರಿನ ಆಡುಗೋಡಿಯ CAR ಘಟಕದಲ್ಲಿ 8 ತಿಂಗಳು ತರಬೇತಿ ಪಡೆದು ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯ ಕ್ರೈಮ್ ಬ್ರಾಂಚ್ಗೆ ನೇಮಕಗೊಂಡಿದ್ದಳು. ರೀಟಾ ತನ್ನ 11 ವರ್ಷದ ಸೇವಾವಧಿಯಲ್ಲಿ ಪೋಕ್ಸೋ, ದರೋಡೆ, ಕಳ್ಳತನ, ಕೊಲೆ ಸೇರಿದಂತೆ ಹಲವು ಪ್ರಕರಣಗಳು ಸೇರಿದಂತೆ ಎಂಥದೇ ಕಾಂಪ್ಲಿಕೇಟೆಡ್ ಕೇಸ್ಗಳಿದ್ರೂ ಸಹ ಕ್ಷಣಾರ್ಧದಲ್ಲಿ ಸಾಕ್ಷಿ ಸಮೇತ ಭೇದಿಸುತ್ತಿದ್ದ ರೀಟಾ ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ರೀಟಾ ಇಂದು ನಸುಕಿನ ಜಾವ ಇಹಲೋಕ ತ್ಯಜಿಸಿದ್ದಾಳೆ. ಸುದೀರ್ಘ ಸೇವೆ ಸಲ್ಲಿಸಿದ್ದ ರೀಟಾಳ ಪಾರ್ಥಿವ ಶರೀರವನ್ನು ನಗರದ DAR ಪರೇಡ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಈ ವೇಳೆ SP ಅಡ್ಡೂರು ಶ್ರೀನಿವಾಸಲು ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿಗಳು ರೀಟಾಳ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. General guard is over, sir. I seek your kind permission to dismiss the guard, sir. Dismiss.
ಅಲ್ಲೇ ಹರಿದು ಹಂಗ ಸರ್ ಇಂದು ಬರ್ರಿ ಸ್ವಲ್ಪ ಇಲ್ಲ ನೀವು ಕಾಲ್ ಬರ್ಲಕ್ಕ ನಮ್ದೇನ ಕಾಣುತ್ತೆ. ಇನ್ನು ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯ ಕ್ರೈಮ್ ಬ್ರಾಂಚ್ನಲ್ಲಿ ಸುದೀರ್ಘ 11 ವರ್ಷ ಸೇವಾ ಅವಧಿಯಲ್ಲಿ ಜಿಲ್ಲಾ ಪೊಲೀಸ್ ವ್ಯಾಪ್ತಿ 600 ಪ್ರಕರಣಗಳು, ನಗರ ವ್ಯಾಪ್ತಿಯಲ್ಲಿ 300 ಪ್ರಕರಣಗಳು ಸೇರಿದಂತೆ ಕಲಬುರಗಿ ಜಿಲ್ಲೆಯ ಒಟ್ಟು 900 ಪ್ರಕರಣಗಳಲ್ಲಿ 80 ಕ್ಲಿಷ್ಟಕರ ಪ್ರಕರಣಗಳಲ್ಲಿ ಮತ್ತು ಕಾರ್ಯಾಚರಣೆಗಳಲ್ಲಿ ರೀಟಾ ಭಾಗಿಯಾಗಿ ಕಳೆದ ತಿಂಗಳಷ್ಟೇ ಸೇವೆಯಿಂದ ನಿವೃತ್ತಿಯಾಗಿದ್ದಳು. ಆಳಂದ್ ತಾಲೂಕಿನ ಪೋಕ್ಸೋ ಪ್ರಕರಣ, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಹಿಳೆ ನಾಪತ್ತೆ ಪ್ರಕರಣ, ಆರ್ಜಿ ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳು ತನ್ನದೇ ಬುದ್ಧಿವಂತಿಕೆಯಿಂದ ಭೇದಿಸಿದ್ದಳು. 2016-18ರಲ್ಲಿ ಉತ್ತರ ಪ್ರದೇಶದಲ್ಲಿ ಜರುಗಿದ್ದ ರಾಷ್ಟ್ರಮಟ್ಟದ ಪೊಲೀಸ್ ಕರ್ತವ್ಯ ಕೂಟದ ರೀಟಾ ಸ್ವಾನ ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನ ಪಡೆದಿದ್ದಳು. ನಿನ್ನೆ ರಾತ್ರಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸ್ ಅಪರಾಧ ಡಾಗ್ ಆಗಿರುವಂತಹ ರೀಟಾ ಸ್ವಾನ ಡೆತ್ ಆಗಿದೆ. ಆಲ್ಮೋಸ್ಟ್ 2014ನಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಪೊಲೀಸಲ್ಲಿ ಇಂಡಕ್ಷನ್ ಆಗಿದೆ. ಆಲ್ಮೋಸ್ಟ್ 900 ಕೇಸಸಲ್ಲಿ ಭಾಗಿಯಾಗಿದೆ. ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಇದರಲ್ಲಿ 80 ಕೇಸಸಲ್ಲಿ ಡಿಟೆಕ್ಷನ್ ಆಗಿದೆ. ಇಂಪಾರ್ಟೆಂಟ್ ಕೇಸಸ್ಸು ಸ್ಟೇಷನ್ ಬಜಾರು, ಆಳಂದಲ್ಲಿ ಒಂದು ನೋಡಿದ್ರೆ ಒಂದು ಆಳಂದ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸು, ಸ್ಟೇಷನ್ ಬಜಾರಲ್ಲಿ ಒಂದು ಮಿಸ್ಸಿಂಗ್ ಕೇಸು ಮತ್ತು ಆರ್ ಜಿ ನಗರಲ್ಲಿ ಒಂದು ಕೊಲೆ ಪ್ರಕರಣ ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಕೇಸಲ್ಲಿ ಮೇಜರ್ ಕೇಸಸಲ್ಲಿ ಡಿಟೆಕ್ಷನ್ ಇದು ಕೇಸ್ ಪತ್ತೆ ಹಚ್ಚುವಲ್ಲಿ ರೀಟಾ ಡಾಗ್ ಪಾತ್ರೆ ಭಾಳ ಪ್ರಾಮುಖ್ಯತೆ ಇದೆ. ಅದೇ ರೀತಿಯಿಂದ ಈಶಾನ್ಯ ವಲಯದ ಕ್ರೀಡಾಕೂಟ ಏನು ಪೊಲೀಸ್ ಡ್ಯೂಟಿ ಮೀಟಲ್ಲಿ 2016, 17, 18ನಲ್ಲಿನೂ ಪ್ರೈಸಸ್ ಎಲ್ಲ ತೊಗೊಂಡಿದೆ. ಆಮೇಲೆ 2016, 18 ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟಲ್ಲಿ ಲಕ್ನೋವಲ್ಲಿನೂ ಸೆಕೆಂಡ್ ಪ್ರೈಸು ಮತ್ತು ಥರ್ಡ್ ಪ್ರೈಸು ಬಂದಿದೆ. ಕಲಬುರಗಿ ಜಿಲ್ಲಾ ಪೊಲೀಸ್ ಜೊತೆ ಅರೌಂಡ್ 11 ಇಯರ್ಸ್ ಸೇವಾ ಮಾಡಿದಿರೋದು ಇರುತ್ತದೆ. ಅದರಿಂದ ಡೆತ್ ಆಗಿರೋದು ಭಾಳಷ್ಟು ನೋವು ಸಂಗತಿ ಇದೆ. ಇತ್ತೀಚೆಗೆ ಅದು ರಿಟೈರ್ಡು ಆಗಿದೆ. ಹೆಲ್ತ್ ಸರಿಯಾಗಿರೋ ಕಾರಣ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಡಾಕ್ಟರ್ ಸಲಹಾ ಮೇರೆಗೆ ನಾವು ಇತ್ತೀಚೆಗೆ ಅದು ರಿಟೈರ್ಡ್ ಮಾಡಿದ್ವಿ. ಅದು ಡಾಗ್ ಹ್ಯಾಂಡ್ಲರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅಷ್ಟೊತ್ತಲ್ಲಿಗೆ ಅದು ಆಲ್ಮೋಸ್ಟ್ 1 ಮಂತ್ ಆಗಿದೆ. ಅದು ರೆಸ್ಟ್ ಕೊಡಬೇಕು ಅಂತ ಹೆಲ್ತ್ ಗ್ರೌಂಡ್ಸ್ ಮೇಲೆ ಅದು ರೆಸ್ಟ್ ಕೊಡ್ಲಿಕ್ಕಂತ ರಿಟೈರ್ಡ್ ಮಾಡಿದ್ವಿ. ಅದು ಹ್ಯಾಂಡ್ಲರ್ ಕೊಡಬೇಕು ಅಂತ ಇದ್ವಿ ಅವ್ರ ಫ್ಯೂಚರ್ ಪರ್ಪಸ್ ನೋಡ್ಕೊಳ್ಳಿಕ್ಕೆ. ಅಷ್ಟೊತ್ತಿಗೆ ಇದು ಆಗಿದೆ. ಅದೇನೇ ಇರಲಿ, ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಪತ್ತಿದಾರಿಕೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ರೀಟಾ ಇನ್ನಿಲ್ಲವೆಂಬ ಸುದ್ದಿ ಕೇಳಿ ಇಡೀ ಪೊಲೀಸ್ ಇಲಾಖೆ ಮುಮ್ಮಲು ಮರಗಿದೆ. ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ 11 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿಧನವಾದ ರೀಟಾಗೆ ನಮ್ಮ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸೋಣ. ನಾನು ತರಬೇತಿ ಹೋಗಿದ್ದೆ. 8 ತಿಂಗಳು ನಾವು ತರಬೇತಿ ಮುಗಿಸಿದ್ವಿ. ಇಲ್ಲಿ ಬೆಂಗಳೂರು ಆಡುಗೋಡೆಯಲ್ಲಿ ತರಬೇತಿ ಮುಗಿಸಿವಿ. ಡೈಲಿ ನಾವು ಮಾರ್ನಿಂಗ್ 1-3 ತಾಸು ಮತ್ತು ಸಾಯಂಕಾಲ 1-3 ತಾಸು ನಾವು ಅದಕ್ಕೆಲ್ಲ ಫಿಸಿಕಲಿ ಆ್ಯಕ್ಟಿವಿಟಿ ಮತ್ತು ಅದಕ್ಕೆ ವಾಸನೆ ರೇಖಾಶಕ್ತಿ ಎಲ್ಲ ನಾವು ಅದಕ್ಕೆ ತರಬೇತಿ ನೀಡಿರ್ತೀವಿ. ಅದರ ಅಟ್ಯಾಚ್ಮೆಂಟ್ ಮ್ಯಾಗ ನಾವು 8 ತಿಂಗಳು ಸತತ 8 ತಿಂಗಳು ನಾವು ಅದಕ್ಕೆ ಜೊತೆ ರನ್ನಿಂಗ್ ಎಲ್ಲ ಮಾಡಿ ಫಿಸಿಕಲಿ ಮತ್ತು ಊಟದ್ದೆಲ್ಲ ಮ್ಯಾನೇಜ್ ಮಾಡಿ ಅದಕ್ಕೆ ಏನು ದೈಹಿಕವಾಗಿ ಏನೇನು ನಾವು ಫಿಸಿಕಲಿ ಕೆಲಸ ಕೊಡ್ತೀವಿ ಅದನ್ನು ನಾವು ತರಬೇತಿ ಮಾಡ್ಕೊಂಬಂದು 8 ತಿಂಗಳು ತರಬೇತಿ ಮಾಡ್ಕೊಂಡು ನಾವು ಇಲ್ಲಿ ಬಂದು ಕರ್ತವ್ಯದಲ್ಲಿ ಕಂಟಿನ್ಯೂ ನಾವು ಮಾರ್ನಿಂಗ್ ಹೊರಗಡೆ ಬೇರೆ ಬೇರೆ ಪ್ಲೇಸಿಗೆ ನಾವು ತರಬೇತಿ ಒಯ್ದು ನ್ಯಾಚುರಲ್ ಯಾವ ಥರ ಕಳ್ತನ ಅಥವಾ ಯಾವ ಥರ ನಾವು ಪ್ರಕರಣ ಯಾವ ಥರ ಭೇದಿಸ್ಬೇಕು ಅಂತ ಲೆಕ್ಕದಾಗ ನಾವು ಅದಕ್ಕೆ ತರಬೇತಿ ನೀಡ್ತಿದ್ದೇವೆ ಡೈಲಿ. ಅದ್ರ ಪ್ರಕಾರ ನಾವು ಒಂದು ಕಂಟಿನ್ಯೂ ಒಂದು 3-4 ವರ್ಷ ನಾವು ಅದಕ್ಕೆ ಕಂಟಿನ್ಯೂ ಇಲ್ಲಿ ಮರಿನೂ ನಾವು ಕಂಟಿನ್ಯೂ ತರಬೇತಿ ಮಾಡಿಕೊಂಡು ಅದನ್ನು ನಾವು ಯಾವುದೇ ಪ್ರಕರಣ ಭೇದಿಸ್ಬೇಕಾದ್ರೂ ನಾವು ಯಾವ ಥರ ನ್ಯಾಚುರಲಿ ಕೆಲಸ ಮಾಡಿರ್ತಾವೆ ಅದೇ ಥರ ನಾವು ಪ್ರಕರಣವನ್ನು ಭೇದಿಸೀವಿ ರೀ. ಇದ್ರ ಜೊತೆಗೆ ನಾಯ್ಕಿಂದು ಇದೇ ರೀಟಾ ಯಾವ ಥರ ವರ್ಕ್ ಮಾಡ್ತೀವಿ? ಇದು ಎಲ್ಲರ ಜೊತೆ ಎಲ್ಲ ಸಿಬ್ಬಂದಿಗಳ ಜೊತೆ ಭಾಳ ಅನನ್ಯವಾಗಿತ್ತು ರೀ.
ಮತ್ತು ಎಲ್ಲ ಡಾಗ್ಗಳ ಜೊತೆನೂ ಭಾಳ ಸೈಲೆಂಟಾಗಿ ಅದರ ಪಾಡಿಗೆ ತಾವು ಏನು ಯಾವುದೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಬೇರೆ ಡಾಗಿ ಅಂತೇಳಿ ಇದು ಸೈಲೆಂಟ್. ನೀವು ಇದ್ರ ಜೊತೆ ಎಷ್ಟು ದಿವಸ ಇದೆ ಜೊತೆ ಇದೆ? ಇದನ್ನು ನಾವು 11 ವರ್ಷ ನಾವು ಈ ಸಣ್ಣ ಮರಿ ಇಲ್ಲರ್ಕಾಗಿ ಅದಕ್ಕೆ ಇನ್ನೂ ಕಣ್ಣು ಸರಿಯಾಗಿ ಕಾಣ್ತಿದ್ಲಲ್ಲ ಸರ್. ಅಷ್ಟು ಸಣ್ಣ ಮರಿ ಇಲ್ಲರ್ಕಾಗಿ ನಾವು ತರಬೇತಿ ಹೋಗ್ಬೇಕಾದ್ರೆ ಅದು ಅಲ್ಲಿನಿಂದ ನಾ ಇಲ್ಲಿ ತನೂ ಅದನ್ನು ಬಿಟ್ಟು ಒಂದಿನ ಎಲ್ಲಿ ಆಗಲಿಲ್ಲ ಲೆಕ್ಕ ನಾವು ರಜಾ ಹೋದ್ರು ನಮ್ಮ ಸಿಬ್ಬಂದಿಗಳ ಜೊತೆ ನಾವು ಇದು ಮಾಡ್ಕೊಂಡು ಮಗನ ಥರ ನೋಡ್ಕೊಂಡು. ಹ್ಞೂ ಸರ್, ಸೇಮ್ ನಮ್ಮ ಮಕ್ಕಳು ಯಾವ ಥರ ಇರ್ತೋ ಅದು ಆ ಥರ ನಾವು ಅದಕ್ಕೆ ಕಾಳಜಿ ಮಾಡಿ. ಫ್ಯಾಮಿಲಿ ಅಟ್ಯಾಚ್ಮೆಂಟ್. ವಿಶೇಷ ಪ್ರಕರಣಗಳಲ್ಲಿ ವಿಶೇಷವಾದಂಥ ಯಾವ ಪ್ರಕರಣ ಎದುರಿಸಿತ್ತು? ಈಗ ಇತ್ತೀಚೆಗೆ ನಾವು ಮೊನ್ನೆ ಈಗ ಒಂದು ಹೆಣ್ಣು ಮಗಳು ಕಾಣೆಯಾಗಿತ್ತು ಸರ್. ಅದಕ್ಕೆ ನಾವು ಏನು ಮಾಡಿದೆ ಸರ್, ವಾಸನೆ ಕೊಡ್ಬೇಕಾದ್ರೆ ಏನೂ ವಸ್ತು ಇರ್ಲಾರ ಸ್ಟೇಜ್ನಾಗ ನಾವು ಅದು ಮೇಡಮ್ ಅವರು ಬ್ರಷಿಗೆ ವಾಸನೆ ಕೊಟ್ಟು ಅದು ಬಿಟ್ಟಾಗ ಅದು ವಾಸನೆ ಗ್ರಹಿಸುತ್ತೋ ಅದು ಸರಿಯಾಗಿ ಕ್ಲೀವ್ ಕೊಟ್ಟೆ ಸರ್. ಅದ್ರ ಮ್ಯಾಗ ಮುಂದೆ CC ಕ್ಯಾಮ್ರಾದ ಚೆಕ್ ಮಾಡಿ ಮುಂದೆ ಅದು ಪ್ರಕರಣ ಇಮಿಡಿಯೇಟ್ಲಿ. ಶ್ರೀಕಾಂತ್ ಪಿರಾಳ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.